cold balls. Yeah, that's my. ಹಲೋ ಫ್ರೆಂಡ್ಸ್, ನಾನು ಮಳವಳ್ಳಿ ಮಂಜ. ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ ಕೆಲವೊಬ್ಬರು ಕಾಮೆಂಟ್ ಮಾಡಿದರು. ಅದು ಯಾವುದಪ್ಪ ಕಾಮೆಂಟ್ ಅಂದರೆ 2 BHK ಬಗ್ಗೆ ಸ್ವಲ್ಪ ವಿಡಿಯೋ ಮಾಡಿ ತಿಳಿಸಿ ಅಂತ ಹೇಳಿದರು. 2 BHKಗಳ ಬಗ್ಗೆ ಏನಪ್ಪ ಹೇಳೋದು ಅಂತಂದರೆ 2 BHKದು ಒಂದು 4 ಕಡೆಯೂ ಆಲ್ರೆಡಿ ಕಟ್ತಾ ಇದ್ದಾರೆ. ಎಲ್ಲೆಲ್ಲಿಯಪ್ಪ ಅಂತಂದರೆ ಗೂಳಿಮಂಗಲ, ಆಮೇಲೆ KNaರಾಯಣಪುರ, ಮತ್ತು ಇನ್ನೊಂದೆರಡು ಕಡೆ ಎಲ್ಲೋ ಕಟ್ತಾ ಇದ್ದಾರೆ. ಬಟ್ ಆಲ್ರೆಡಿ ಕ್ಲಿಯರ್ ಆಗಿರೋದು ಮತ್ತು ರಿಜಿಸ್ಟ್ರೇಷನ್ ಬಿಟ್ಟಿರೋದು ಎಲ್ಲಪ್ಪ ಅಂತಂದರೆ ಬರೀ ಗೂಳಿಮಂಗಲದಲ್ಲಿ ಮಾತ್ರನೇ. ಯಾಕೆ ಅಂದರೆ ಗೂಳಿಮಂಗಲದಲ್ಲಿ ಕ್ಲಿಯರ್ ಆಗಿದೆ, ಅಂದರೆ ಕೆಲಸ ಕಾಮಗಾರಿ ಎಲ್ಲ ಕಂಪ್ಲೀಟ್ ಆಗಿದೆ ಅಂತ ಹೇಳ್ಬೋದು. ಗೂಳಿಮಂಗಲದಲ್ಲಿ ಕೆಲಸ ಎಲ್ಲ ಕಂಪ್ಲೀಟ್ ಆಗಿರೋದ್ರಿಂದ ಅಲ್ಲೊಂದು ಕಡೆ ಮಾತ್ರ ರಿಜಿಸ್ಟ್ರೇಷನ್ಗೆ ಕರೆದಿದ್ದಾರೆ. ಅಂದರೆ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಈಗ 1 BHKಗೆ ಯಾವ ರೀತಿ ರಿಜಿಸ್ಟ್ರೇಷನ್ ಕರೆದ್ರೋ ಅದೇ ರೀತಿ 2 BHK ಕೂಡ ಅಂದರೆ ಗೂಳಿಮಂಗಲದಲ್ಲಿ ಮಾತ್ರ. ಯಾಕೆಂದರೆ ಬೇರೆ 2-3 ಕಡೆ ಎಲ್ಲಿ ಕಟ್ತಾ ಇದ್ದಾರೆ ಅಲ್ಲಿ ಇನ್ನೂ ಕೆಲಸ ನಡೀತಾ ಇದೆ, ಇನ್ನೂ ಕೆಲಸ ಕಂಪ್ಲೀಟ್ ಆಗಿಲ್ಲ. ಮತ್ತು ಇನ್ನೇನು ಮಾಹಿತಿ ಇದೆ ಅಂದರೆ 2 BHKದು ಏನಕ್ಕಪ್ಪ ಜಾಸ್ತಿ ಮಾಹಿತಿ ಸಿಗ್ತಾ ಇಲ್ಲ ಅಂತಂದರೆ ಅದಕ್ಕೆ ಯಾವುದೇ ರೀತಿಯ ಸಬ್ಸಿಡಿಯನ್ನು ಕೊಡಲ್ಲ. ಈಗ ರಾಜೀವ್ ಗಾಂಧಿ ವಸತಿ ನಿಗಮದಿಂದಾಗಲಿ ಗೌರ್ಮೆಂಟಿನ ಕಡೆಯಿಂದಾಗಲಿ ಅದಕ್ಕೆ ಯಾವುದೇ ರೀತಿ ಸಬ್ಸಿಡಿ ಇಲ್ಲ. ಬಟ್ ಅದಕ್ಕೇನಪ್ಪ ಅಂದರೆ 14 ಲಕ್ಷ ರೂಪಾಯಿ ಕಟ್ಟಬೇಕು. ಟೋಟಲ್ 14 ಲಕ್ಷ ಬರ್ತದೆ. ಫಸ್ಟು ನಾವು 1 BHKಗೆ ಯಾವ ರೀತಿ 50,000 ರೂಪಾಯಿನ ಡೆಪಾಸಿಟ್ ಮಾಡ್ತೀವೋ ಅದೇ ರೀತಿ 3 ಲಕ್ಷ ರೂಪಾಯಿನ ಡೆಪಾಸಿಟ್ ಮಾಡಬೇಕು. ಅಂದರೆ ಇದರಲ್ಲಿ 1 BHKಗೆ ನಾವು 50,000 ಅಥವಾ 1 ಲಕ್ಷ ಡೆಪಾಸಿಟ್ ಮಾಡ್ತೀವಿ. ಅದೇ ರೀತಿ 2 BHKಗೆ ನಾವು 3 ಲಕ್ಷ ರೂಪಾಯಿ ಫಸ್ಟ್ನೇ ಕಂತಿನಲ್ಲೇ ಡೆಪಾಸಿಟ್ ಮಾಡಬೇಕು. ಆದಮೇಲೆ ನಮ್ಗೆ ಮಾಮೂಲಿ ಸೇಮ್ ಪ್ರೊಸೀಜರೇ. ಈ 1 BHKಗೆ ನಾವು ಯಾವ ಥರ ಬುಕ್ ಮಾಡ್ಕೊತೀವೋ 1 ಲಕ್ಷ ಕಟ್ಟಾದ್ಮೇಲೆ ಯಾವ ರೀತಿ ಮನೆ ಯಾವ್ದು ಬೇಕು ಅಂತ ಫ್ಲ್ಯಾಟ್ ಬುಕ್ ಮಾಡ್ಕೊತೀವೋ ಅದೇ ರೀತಿ 2 BHK ಕೂಡ ಅದೇ ರೀತಿ ನಾವು ಫ್ಲ್ಯಾಟ್ನ ಬುಕ್ ಮಾಡ್ಕೋಬೇಕು. ಬುಕ್ ಮಾಡ್ಕೊಂಡಾದ್ಮೇಲೆ ಅದು ಪೂರ್ತಿ ಕ್ಲಿಯರ್ ಆದಮೇಲೆ ಅವರು ನಮಗೆ ಇದು ಮಾಡ್ತಾರೆ. ಆವಾಗ ನೀವು ಡೈರೆಕ್ಟಾಗಿ ಲೋನ್ಗೆ ಹೋಗ್ಬೋದು. ಅದಕ್ಕೂ ಕೂಡ ಸೇಮ್ ಲೋನ್ ಫೆಸಿಲಿಟೀಸ್ ಇದೆ. ಯಾಕೆಂದರೆ 14 ಲಕ್ಷ ಒಂದೇ ಸಾರಿ ಕಟ್ಟುವಂಥ ಅವಶ್ಯಕತೆ ಏನಿಲ್ಲ. ಅದನ್ನು ಕೂಡ 3 ಲಕ್ಷ ರೂಪಾಯಿ ಮಾತ್ರ ಫಸ್ಟ್ ಕಟ್ಟಿ ಆಮೇಲೆ ಇನ್ನು ಮಿಕ್ಕಿದಂಥ ಅಮೌಂಟ್ಗೆ ನಾವು ಡೈರೆಕ್ಟಾಗಿ ಲೋನ್ಗೆ ಹೋಗ್ಬೋದು. ಅಂತಂದರೆ 3 ಲಕ್ಷ ಅಂದರೆ 14 ಲಕ್ಷ, ಇನ್ನೂ 11 ಲಕ್ಷ ರೂಪಾಯಿ ಉಳ್ಕೊಳುತ್ತೆ. ಬೇಕಾದ್ರೆ ಅದನ್ನು ಕೂಡ ಒಂದೇ ಥರನೇ, ಇದೇ ಥರ ಆಪ್ಷನ್ನೇ. ನಿಮ್ಮ ಹತ್ರ ಟೋಟಲ್ ಕ್ಯಾಶೇ ಇತ್ತು ಅಂತಂದರೆ ಡೈರೆಕ್ಟಾಗಿ ನೀವು ಕ್ಯಾಶ್ನೇ ಕಟ್ಬಿಟ್ಟು ರಿಜಿಸ್ಟರ್ ಮಾಡ್ಕೋಬೋದು. ಇಲ್ಲ ನಮಗೆ ಕ್ಯಾಶ್ ಇಲ್ಲ ಅಂತಂದರೆ ನೀವು 11 ಲಕ್ಷ ರೂಪಾಯಿಗೆ ಲೋನ್ಗೆ ಹೋಗ್ಬೋದು. ಮಾಮೂಲಿ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಈಗ ಹೆಂಗೆ ಫೈನಾನ್ಸ್ ಮುಖಾಂತರ 1 BHK ಕೊಡ್ತಾ ಇದ್ದಾರೋ ಅದೇ ರೀತಿ ಅದಕ್ಕೂ ಕೂಡ 2 BHKಗೂ ಕೂಡ ಅದೇ ಫೈನಾನ್ಸ್ ಕಂಪ್ನಿಗಳೇ ಅದಕ್ಕೂ ಫೈನಾನ್ಸ್ ಮಾಡುತ್ತೆ. ಆವಾಗ ನಾವು ಫೈನಾನ್ಸ್ ತಗೊಂಡು ಅಂದರೆ ಲೋನ್ ತಗೊಂಡು ನಾವು 2 BHK ಮನೆನ ಬುಕ್ ಮಾಡ್ಕೋಬೋದು. ಜೊತೆಗೆ ಇನ್ನೊಂದು ವಿಚಾರ ಏನಪ್ಪ ಅಂದರೆ ಈಗ ಮತ್ತೆ ಹೊಸದಾಗಿ ಯಾರ್ಯಾರು ಅಪ್ಲಿಕೇಶನ್ ಹಾಕಬೇಕು ಅಂದ್ಕೊಂಡಿದ್ದೀರೋ ಸುಮಾರು ನನಗೂ ಒಬ್ಬರು ಕಾಲ್ ಮಾಡಿದರು. ಹಾಗಾಗಿ ಅಪ್ಲಿಕೇಶನ್ ಹಾಕ್ಬೋದಾ ಇವಾಗಲೂ ಅಂತ, ಅದಕ್ಕೂ ಇದೇ ವಿಡಿಯೋದಲ್ಲಿ ಉತ್ತರ ಕೊಡ್ತಿದ್ದೀನಿ. ಹೌದು, ಈಗಲೂ ಕೂಡ 1 BHKಗೆ ಆಗ್ಬೋದು ಅಥವಾ 2 BHKಗೆ ಆಗ್ಬೋದು. ನಿಮ್ಗೇನಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ನಾನು ಬೆಂಗಳೂರಿನಲ್ಲಿ ಮನೆ ತಗೋತೀನಿ ಅನ್ನೋದಾದರೆ ನೀವು ಆರಾಮ್ಸೆ ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಒಂದು ಅರ್ಜಿಯನ್ನು ಈ ಕೂಡಲೇ ನೀವು ಸಲ್ಲಿಸ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಂದರೆ ಈಗಲೂ ಕೂಡ ವೆಬ್ಸೈಟು ಓಪನ್ ಆಗಿದೆ, ನೀವು ಆರಾಮಾಗಿ ಅಪ್ಲಿಕೇಶನ್ ಹಾಕ್ಬೋದು. ಮತ್ತು ದಾಖಲಾತಿಗಳು ಏನೇನು ಬೇಕಪ್ಪ ಅಂದರೆ ಪೂರ್ತಿ ನಿಮ್ಮ ದಾಖಲಾತಿಗಳೆಲ್ಲ ಬೆಂಗಳೂರಲ್ಲೇ ಇರಬೇಕು. ಬೆಂಗಳೂರಿನಲ್ಲೇ ನಿಮ್ಮ ಅಪ್ಲಿಕೇಶನ್ಗಳು ಹಾಕೋಕ್ಕೆ ಪೂರ್ತಿ ದಾಖಲಾತಿ ಬೆಂಗಳೂರಲ್ಲೇ ಇರಬೇಕು. ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಮತ್ತು ವೋಟರ್ ID, ಮತ್ತು ವಾಸಸ್ಥಳ ದೃಢೀಕರಣ ಪತ್ರ, ಮತ್ತು ಇನ್ಕಮು, ಕ್ಯಾಸ್ಟು, ಇಷ್ಟು ಸರ್ಟಿಫಿಕೇಟ್ಗಳನ್ನ ಇಟ್ಕೊಂಡು ನೀವು ಯಾವುದೇ ಆನ್ಲೈನ್ ಸೆಂಟರ್ನಲ್ಲಿ ಹೋಗಿ ನೀವು ಅರ್ಜಿಗಳನ್ನ ಹಾಕ್ಬೋದು. ಕೆಲವೊಬ್ರು ಮೊಬೈಲ್ನಲ್ಲಿ ಹಾಕ್ಬೋದು ಅಂತಾರೆ. ಬಟ್ ಮೊಬೈಲಲ್ಲಿ ಹಾಕ್ಬೋದು, ಬಟ್ ಅದೆಲ್ಲ ಸ್ಕ್ಯಾನ್ ಮಾಡಿ ಇಟ್ಕೊಂಡೋದು ಹಾಕಿ ಸ್ವಲ್ಪ ಇದಾಗುತ್ತೆ ಮೊಬೈಲಲ್ಲಿ. ಹಾಗಾಗಿ ನೀವು ನಿಮ್ಮ ಹತ್ತಿರದ ಯಾವುದಾದ್ರು ಇಂಟರ್ನೆಟ್ ಕೆಫೆ ಅಂತಂದರೆ ಬೆಂಗಳೂರು 1 ಆಗ್ಬೋದು ಅಥವಾ ಗ್ರಾಮ 1 ಆಗ್ಬೋದು. ಈ ಥರ ಪ್ರತಿಯೊಂದು ಇಂಟರ್ನೆಟ್ ಎಲ್ಲೆಲ್ಲಿ ಕಂಪ್ಯೂಟರ್ಗಳು ಅಪ್ಲಿಕೇಶನ್ಗಳು ಹಾಕ್ತಾರೆ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ಗೆ, ಅಲ್ಲೇ ಕೂಡ ಇದಕ್ಕೂ ಕೂಡ ಅರ್ಜಿಯನ್ನು ನೀವು ಸಲ್ಲಿಸ್ಕೋಬೋದು. ಮತ್ತು 2 BHKದು ಇನ್ನೇನಪ್ಪ ಮಾಹಿತಿ ಅಂತಂದರೆ ಇಷ್ಟೇ 2 BHKದು ಮಾಹಿತಿ ಇರೋದು. ಅಂದರೆ ಮಾಮೂಲಿ 14 ಲಕ್ಷ ದುಡ್ಡು ಕಟ್ಟಲೇಬೇಕು, ಅದಕ್ಕೆ ಯಾವುದೇ ಸಬ್ಸಿಡಿ ಕೊಡಲ್ಲ. ಈಗಲೂ ಕೂಡ ನೀವು ಅರ್ಜಿ ಹಾಕ್ತೀನಿ ಅಂದರೆ ಅರ್ಜಿಗಳನ್ನ ಸಲ್ಲಿಸ್ಕೋಬೋದು. ಇಷ್ಟು ಈ ವಿಡಿಯೋ ಮಾಹಿತಿ. ಇನ್ನೇನಾದರೂ ಮುಂದಿನ ಮಾಹಿತಿ ಏನಾದರೂ ಇತ್ತು ಅಂದರೆ ನಾನು ಇದೇ ರೀತಿ ವಿಡಿಯೋ ಮಾಡ್ತಿದ್ದೀನಿ. ಹಾಗೆ ನನ್ನ ಮಳವಳ್ಳಿ ಮಂಜ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಿಂಗೆ ವಿಡಿಯೋಗಳನ್ನ ನೋಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋ ನೋಡೋದಕ್ಕೆ ತುಂಬ ಥ್ಯಾಂಕ್ಸ್.